ಈಗೊಬ್ರು ಕಾಲರ್ ಇದ್ದಾರೆ, ಹುಬ್ಬಳ್ಳಿಯಿಂದ ಅನಿಲ್ ಕರೆ ಮಾಡಿದ್ದಾರೆ. ನಮಸ್ತೆ ಅನಿಲ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 21/11 21/11 1992. 21/11/92. ಟೈಮು ಬೆಳಗ್ಗೆ 6 ಗಂಟೆಲಿಂದ 6:30 6ರಿಂದ 6:30. ಓಕೆ, ಏನ್ರ ಬಗ್ಗೆ ಕೇಳಬೇಕಿತ್ತು? ಮದುವೆ ಬಗ್ಗೆ ಮತ್ತೆ ಕೆಲಸದ ಬಗ್ಗೆ ಮದುವೆ ಮತ್ತು ಕೆಲಸ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಅನಿಲ್ ಅವರೇ. ಹಾಂ ನಮಸ್ಕಾರ. ನೋಡಿ ತಮ್ಮದು ನಮಸ್ಕಾರ. ನೋಡಿ ಇದು ಗೊತ್ತಾಯಿತು, ವೃತ್ತಿ ಬಗ್ಗೆ ತಾವು ಕೇಳಿದ್ದೀರಾ. ಈಗ ವೃತ್ತಿಗೆ ಅನುಕೂಲ ಲಕ್ಷಣಗಳಿದ್ದಾವೆ. ವೃತ್ತಿಯಲ್ಲಿ ಈಗ ನಡೀತಾ ಇರತಕ್ಕಂಥ ದಶಾಕಾಲ ನೋಡಿದ್ರೆ ಬುಧನ ಕಾಲ ನಡೀತಾ ಇದೆ. ಹೀಗಾಗಿ ಈಗ ಅವಕಾಶಗಳಿದ್ದಾವೆ. ನೀವು ಪ್ರಯತ್ನ ಪಟ್ಟರೆ ಯಾವುದಾದ್ರು ಬೇರೆ ಅಪ್ಲೈ ಮಾಡಬೇಕು ಅಂತಿದ್ದರೆ ಈಗ ಖಂಡಿತ ಮಾಡಬಹುದು. ಈ ನವರಾತ್ರಿಯ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಪ್ರಯತ್ನ ಮಾಡಿ. ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ತೊಡಕುಗಳಿದ್ದಾವೆ. ಶುಕ್ರ ಕೇತು 2 ದೋಷ ಇದ್ದಾವೆ. ಈ ಕಾರಣದಿಂದಾಗಿ ವಿವಾಹ ತೊಡಕಾಗಬಹುದು, ಕತ್ತರಿಸಿ ಹೋಗಬಹುದು, ಇನ್ನೇನು ಆಯಿತು ಅನ್ನೋಷ್ಟರಲ್ಲಿ ಅದು ತೊಂದರೆಗೊಳಗಾಗಬಹುದು. ಈ ಥರ ಇದೆ. ಹೀಗಾಗಿ ಕೇತು ಶುಕ್ರ 2 ಗ್ರಹ ಶಾಂತಿಯನ್ನು ಮಾಡಿಸಿ, ಇದು ಅನುಕೂಲ ಆಗುತ್ತೆ. ಈ ದೋಷ ನಿವಾರಣೆ ನಂತರದಲ್ಲಿ ಹರಿದ್ರಾ ಗಣಪತಿ ಹವನ ಅಂತ ಒಂದು ಬಹಳ ವಿಶೇಷವಾದದ್ದು ಸಾಧ್ಯವಾದರೆ ಅದನ್ನು ಮಾಡಿಸಿ, ಅದು ಸಿದ್ಧಿಗೆ ವಿವಾಹ ಸಿದ್ಧಿ ಆಗುತ್ತೆ. ಅನುಕೂಲ ಆಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮಂತ್ರ ಪರಿಹಾರದ ಸಮಯ. ಶಾಸ್ತ್ರಿಗಳೇ, ಜೀವನದ ಒಂದೊಂದು ಸಮಸ್ಯೆಗಳಿಗೂ ಮಂತ್ರದ ಮೂಲಕ ಪರಿಹಾರ ಮಾರ್ಗವನ್ನು ಸೂಚಿಸ್ತಾ ಇದ್ರಿ. ಇವತ್ತು ಯಾವ ಸಮಸ್ಯೆ, ಯಾವ ಮಂತ್ರ? ಈ ದಿವಸ ನಾವು ನೋಡಿ, ಮನೆಯಲ್ಲಿ ಧಾನ್ಯ ಸಮೃದ್ಧಿ ಚೆನ್ನಾಗಿರಬೇಕು. ಕೃಷಿಕರಿಗೆ ನೀವು ಹಾಕಿದಂತಹ ಬೆಳೆ ಲಾಸ್ ಆಗ್ಬೋದು. ಎಷ್ಟೋ ಸಂದರ್ಭ ನಾವು ದಿನಪತ್ರಿಕೆಯಲ್ಲೋ ಮಾಧ್ಯಮದಲ್ಲಿ ನಾವೇ ನೋಡ್ತಾ ಇರ್ತೀವಿ. ಪಾಪ ಬೆಳೆದಿರ್ತಾರೆ, ಆದರೆ ಎಲ್ಲ ಲಾಸ್ ಆಗಿಬಿಡುತ್ತೆ. ಆ ಟೊಮೆಟೊ ಎಲ್ಲ ರಸ್ತೆಗೆ ಚೆಲ್ಲ ಹೋಗ್ಬಿಟ್ಟು ಏನು ಬೆಳೆದಿದ್ರೆ ಅದು ಅನ್ಯಾಯ ಆಗಿಬಿಡುತ್ತೆ. ಹೀಗಾಗಿ ಈ ರೀತಿಯ ತೊಡಕುಗಳಾಗಬಾರ್ದು ಅಂತಿದ್ದರೆ ಒಂದು ವಿಶೇಷವಾದ ಮಂತ್ರ ಇದೆ, ಗಮನಿಸಿ. ದುರ್ಭಿಕ್ಷ ಮರಿಸಂತಾಪಾಹ ಶಮಂ ಯಾಂತು ಮಹೀತಲೆ ಸರ್ವಸಸ್ಯ ಸಮೃದ್ಧಿಶ್ಚ ಭೂಯಾತ್ ಸುಖಮಯಾದಿಶಃ ಅಂತ. ಇದು ಬಹಳ ವಿಶೇಷವಾದ ಒಂದು ಮಂತ್ರ. ಇದನ್ನು ನೀವು ಬರೆದಿಟ್ಕೊಳ್ತೀರೋ ಅಥವಾ ಸ್ಕ್ರೀನ್ಶಾಟ್ ತೆಗೆದು ಒಂದು ಯಂತ್ರದಲ್ಲಿ ಬರೆದು ನಿಮ್ಮ ಯಾವ ಏನು ಹೊಲ ಗದ್ದೆ ಇಂತಹ ಕ್ಷೇತ್ರಗಳಿದ್ದಾವೋ ಅಲ್ಲಿ ಸಾಮಾನ್ಯವಾಗಿ ನೀವೊಂದು ಏನು ಅಲ್ಲೇ ಹೊಲದಲ್ಲೇ ಒಂದು ಪಂಪ್ ಸೆಟ್ಗೆ ಮಾಡಿರ್ತಕ್ಕಂಥ ಒಂದು ರೂಮು ಇತ್ಯಾದಿ ಏನೋ ಇರ್ತದೆ, ಅಲ್ಲಿ ಒಂದು ದೇವಿ ಫೋಟೋ, ನಿಮ್ಮ ಮನೆ ದೇವ್ರ ಫೋಟೋ ಇಟ್ಬಿಟ್ಟು ಇದನ್ನು ಇಟ್ಟು ಇದಕ್ಕೊಂದು ಪೂಜೆ ಮಾಡಿ. ಅಥವಾ ಇದನ್ನು ಚೀಟಿಲಿ ಬರೆಬಿಟ್ಟು ಧಾನ್ಯಗಳಲ್ಲಿ ಮನೆಯಲ್ಲೇ ದುರ್ಭಿಕ್ಷೆ ಬರಬಾರ್ದು, ಏನು ಖಾಲಿ ಆಗಬಾರ್ದು, ಸಮೃದ್ಧವಾಗಿರಬೇಕು. ಎಷ್ಟೋ ಜನ ಈ ಅನ್ನ ಸೇವೆ ಇತ್ಯಾದಿ ಮಾಡ್ತಾ ಇರ್ತಾರಲ್ಲ, ಅಂಥ ಕಡೆ ಇವುಗಳನ್ನ ಇಟ್ಟಾಗ ಎಲ್ಲಿಂದಲೂ ನಮಗೆ ಬಂದು ಅದು ಒದಗುತ್ತೆ. ಯಾರೋ ಆ ಸಮಯಕ್ಕೆ ಇಲ್ಲ ಅನ್ನುವ ಹಾಗೆ ಇಲ್ಲ, ಆ ಸಂದರ್ಭ ಸರಿಯಾಗಿ ಇನ್ನೆಲ್ಲಿಂದಲೂ ನಮಗೆ ಆ ಧಾನ್ಯ ಸಮೃದ್ಧಿ ಧಾನ್ಯಗಳು ಬೇಕಾಗಿದ್ದೇ ಬಂದು, ಭತ್ತವೋ ಬೇಳೆಯೋ ಮತ್ತೊಂದು ತರಕಾರಿಗಳು ಅವೆಲ್ಲವೂ ಬಂದು ಒದಗುತ್ತೆ. ತರಕಾರಿ ವ್ಯಾಪಾರ ಮಾಡೋರು, ಧಾನ್ಯ ವ್ಯಾಪಾರ ಮಾಡೋರು ಅವರೆಲ್ಲರೂ ಈ ಮಂತ್ರವನ್ನು ಹೇಳ್ಕೊಳ್ಬಹುದು. ಈ ಮಂತ್ರವನ್ನು ನೀವು ಆ ಅಂಗಡಿಗಳಲ್ಲಿಟ್ಟು ಪೂಜೆ ಮಾಡಬಹುದು. ನಿಮ್ಮ ಮನೆ ದೇವ್ರ ಫೋಟೋ ಜೊತೆಗೆ, ಲಕ್ಷ್ಮೀ ಫೋಟೋದ ಜೊತೆಗೆ ಇದನ್ನು ಮಾಡಿ, ತುಂಬ ಚೆನ್ನಾಗಿ ಅನುಕೂಲ ಉಂಟಾಗುತ್ತೆ. ವಿಶೇಷವಾದದ್ದು. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದು ಇವತ್ತಿನ ವಾರ ಭವಿಷ್ಯ. ಮತ್ತೆ ವಾರ ಭವಿಷ್ಯ ಕಾರ್ಯಕ್ರಮದ ಮುಖಾಂತರ ಮುಂದಿನ ಭಾನುವಾರ ಬೆಳಗ್ಗೆ 8 ಗಂಟೆಗೆ ನಾವು ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅದನ್ನು ಹೊರತುಪಡಿಸಿದ್ರೆ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಜಾತಕ ಫಲ ಕಾರ್ಯಕ್ರಮ ಇರುತ್ತೆ. ತಪ್ಪದೆ ನೋಡಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.